ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಮುಂದಿನ ಸಂಚಿಕೆನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಲೇ ಹೇಳ್ಬೋದು ನಿನ್ನ ಜೊತೆ ನನ್ನ ಕತೆ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೆಲ್ಲರೂ ಇಲ್ಲಿ ಹಾಸ್ಪಿಟಲಲ್ಲಿ ಇರಬೇಕಾದಾಗ ಡಾಕ್ಟರ್ ಬಂದುಬಿಟ್ಟು ಟ್ರೀಟ್ಮೆಂಟ್ನ ಕೊಡೋಕ್ಕೆ ಅಂತ ಹೋಗ್ತಾರೆ ಸಂಗೀತಮ್ಮನಿಗೆ. ಅದು ಟ್ರೀಟ್ಮೆಂಟ್ ಯಾವುದೂ ವರ್ಕ್ ಆಗ್ತಾ ಇರಲ್ಲ. ನಚ್ಚಿ ಕೂಡ ಬೇರೆ ದೇಶದಿಂದ ಬಂದಿರ್ತಾನೆ ಅವ್ರ ಅಮ್ಮನ ನೋಡೋಕ್ಕೆ. ಸೊ ಇನ್ನೇನು ನೀನು ಫ್ರೆಶಪ್ ಆಗಿ ಹೋಗಿ ನಚ್ಚಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳಿದಾಗ, ಇಲ್ಲ ಅಣ್ಣ ನೀವು ನಿನ್ನೆಯಿಂದನೂ ಇಲ್ಲಿದ್ದೀರಾ, ನಾನು ಇರ್ತೀನಿ ಇವಾಗ ಅಮ್ಮನ ಹತ್ರ, ನೀನು ಅಕ್ಕ ಇಬ್ಬರು ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ನಚ್ಚಿ ಹೇಳ್ತಾನೆ. ಇಲ್ಲ ಕಣೋ ನೀನೇ ಹೋಗು ಅಂತಂದ್ರು ಕೂಡ ಇಲ್ಲ ನೀವೇ ಹೋಗಿ ಅಂತ ಹೇಳಿದಾಗ ಅವಾಗ ಬಂದುಬಿಟ್ಟು ಅಜಿತ್ತು ಅವ್ರ ಅಮ್ಮನಿಗೆ ಮುತ್ತು ಮಾಡ್ತಾನೆ, ಅಂದರೆ ಕಿಸ್ ಕೊಡ್ತಾನೆ ತಾಯಿಗೆ. ಅದೆಲ್ಲ ಆದಮೇಲೆ ತುಂಬ ಫೀಲ್ ಮಾಡಿಕೊಂಡು ಹೋಗ್ತಾರೆ ಅಪ್ಪನೂ ಅಜಿತ್ ಇಬ್ಬರು ಕೂಡ. ಸೊ ಇಲ್ಲಿ ನಚ್ಚಿ ಮಾತ್ರ ತುಂಬ ಬೇಜಾರು ಮಾಡಿಕೊಂಡು ಅವರಮ್ಮನ ಸಮಾಧಾನ ಮಾಡ್ತಾ ಇರ್ತಾನೆ. ಅವರಮ್ಮನಿಗೇನು ಎಚ್ಚರಿಕೆ ಇರೋದಿಲ್ಲ. ಸೊ ಇಲ್ಲಿ ಒಂದು ಕಡೆ ಅಜ್ಜಿನೂ ಹಾಗೆ ರಾಮಣ್ಣ ಇಬ್ಬರು ತುಂಬ ಫೀಲ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ನನಗೆ ಇವಾಗ ಸಂಗೀತನ ಟೆನ್ಷನ್ ಮಾಡ್ಕೊಳ್ಳ, ಇಲ್ಲಾಂದರೆ ಅಜಿತ್ ಭೂಮಿದು ಪ್ರಾಬ್ಲಮ್ ಆಗಿರೋದನ್ನ ಸರಿ ಮಾಡಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಈ ಟೈಮಲ್ಲಿ ಇವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಅವರಿಬ್ಬರು ಮಾತಾಡ್ತಾ ಇರ್ತಾರೆ. ದೇವೇನಿಗಂತೂ ತುಂಬಾ ಖುಷಿ. ಇನ್ನು ಶ್ರವಣ್ ಬಂದ್ಬಿಟ್ಟು ಇದನ್ನೆಲ್ಲ ನಾವೆಲ್ಲರೂ ಸೇರಿ ಸರಿ ಮಾಡಬೇಕು, ಫಸ್ಟ್ ಅವ್ರನ್ನ ಸರಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಶ್ರವಣ್ ಹೇಳ್ತಾನೆ. ಏನು ಹೇಳ್ತಿದ್ರು ಅಳಿಯಂದ್ರೆ ಅಂತೇಳಿ ಅಜ್ಜಿ ಕೇಳಿದಾಗ, ಇಲ್ಲಿ ಇವಳು ಮಾತ್ರ ಅಶ್ವಿನಿ ಅವ್ರ ಸಂಬಂಧ ತುಂಬ ಬಿರ್ಕಾಗಿದೆ ಅಂತ ಅನ್ನಿಸ್ತಿದೆ. ಅಷ್ಟೊಂದು ಬೇರೆ ಬೇರೆ ಆಗಿರೋರು ಒಂದಾಗ್ತಾರೆ ಅನ್ನೋದು ನನಗೆ ಯಾಕೆ ನಂಬಿಕೆನೇ ಇಲ್ಲ ಅಂತೇಳಿ ಅಶ್ವಿನಿ ಹೇಳ್ತಾಳೆ. ಇಲ್ಲ ನಾವು ಮಾಡಲೇಬೇಕು ಇವರಿಬ್ಬರನ್ನ ಒಂದು ಅಂತ ಶ್ರವಣ್ ಹೇಳ್ಬಿಟ್ಟು, ನಾನು ಹೋಗಿ ಭೂಮಿನ ಕರ್ಕೊಂಡು ಬರ್ತೀನಿ, ಎಲ್ಲ ಸರಿ ಹೋಗುತ್ತೆ, ಅಷ್ಟೊತ್ತಿಗೆ ಅಜಿತು ಬರ್ತಾನೆ, ಇಬ್ಬರನ್ನ ಕುಂಡ್ರಿಸಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಸರಿ ಆಗಿದ್ರೆ ಇವರು ದೇವಿಯನ್ನು ಇದ್ಕೊಂಡು ನಾನು ಬರ್ತೀನಿ ಭವ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಹೇಳಿದ ತಕ್ಷಣ ಅಜ್ಜಿ ಕೂಡ ನಾನು ಬರ್ತೀನಿ, ರಾಮಣ್ಣ ಕೂಡ ನಾನು ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲ ಎಲ್ಲರೂ ಹೋದರೆ ಒಂಥರ ಗಾಬರಿ ಆದಂಗೆ ಆಗುತ್ತೆ, ಅವಳಿಗೂ ಮುಜುಗರ ಆಗುತ್ತೆ, ಅಕ್ಕಪಕ್ಕ ಮನೆಯವ್ರಿಗೇನೋ ಜಗಳ ಆಡ್ಕೊಂಡಿದ್ದಾರೆ ಅಂಥೇಳಿ ಮನೆಗಿರೋ ಒಂದು ಸಿಚುವೇಶನ್ಸು ಹೊರ್ಗಡೆ ಕ್ರಿಯೇಟ್ ಆದರೆ ಚೆನ್ನಾಗಿರೋದಿಲ್ಲ. ಸೊ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಶ್ರವಣ್ ಹೊರಡ್ತಾನೆ. ಸೊ ಇನ್ನೇನು ಇಲ್ಲಿ ಭೂಮಿ ಒಂದು ಕಡೆ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿಕೊಂಡು ಈ ನೆನಪುಗಳೆಲ್ಲ ನನ್ನ ಕೈಲಿ ಒದ್ದಾಡೋಕ್ಕಾಗಲ್ಲ, ನೆನಪು ಬರ್ತಲೇ ಇರುತ್ತೆ ಯಾವಾಗಲೂ ಅಂತ ಊರು ಬಿಟ್ಟು ಹೋಗ್ಬೇಕಂತ ಡಿಸಿಷನ್ನ ತೊಗೊಂಡಿರ್ತಾಳೆ. ಇನ್ನು ಅಲ್ಲಿ ಅಜಿತ್ ಹೇಳಿರೋದನ್ನೆಲ್ಲ ನೆನಪು ಮಾಡ್ಕೊತಾಳೆ. ನೀನು ಟೀ ಮಾರೋಳಂತ ಕರೆಯಂಗೆ ಮಾಡಿದ್ದೆ ನೀನು ಅಂತ ಹೇಳಿ ಇನ್ನೊಂದು ಕಡೆ ಏನೇನೋ ಅವ್ನು ಅಂದಿರೋದೆಲ್ಲ, ನಿಮ್ಮಪ್ಪ ಒಬ್ಬರು ಮೋಸ್ಕಾರ ಕುಡ್ಕ, ನಿಮ್ಮಮ್ಮ ಕೊಲೆಗಾತಿ ಅಂಥೇಳಿ ಅಂದಿರೋದನ್ನೆಲ್ಲ ನೆನಪು ಮಾಡಿಕೊಂಡು ತುಂಬ ಫೀಲ್ ಮಾಡ್ಕೊತಾಳೆ. ಲಕ್ಷ್ಮಕ್ಕ ಬಂದು ಬಟ್ಟೆನ ಯಾಕೆ ಪ್ಯಾಕ್ ಮಾಡ್ತಿದ್ದೀಯ ಭೂಮಿ ಅಂದಾಗ, ಅಕ್ಕ ನಾನು ಇಲ್ಲಿರೋಲ್ಲ ಅಕ್ಕ, ಮನೆ ಬಿಟ್ಟು ಹೋಗ್ತೀನಿ, ನಾನು ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ, ಯಾಕೆ ಹೋಗ್ತಿದ್ದೀಯ ಭೂಮಿ, ನನ್ನ ಬಿಟ್ಟು ಹೋಗ್ತೀಯ ನೀನು ಅಂತೇಳಿ ಕೇಳಿದಾಗ, ಹೌದು ಅಕ್ಕ ಇಲ್ಲಿದ್ದರೆ ಬರೀ ಆ ನೆನಪುಗಳು ಕಾಡ್ತಾ ಇರುತ್ತೆ ನನಗೆ, ನಿನ್ಗೆ ಗೊತ್ತಲ್ಲೇನಕ್ಕ ಎಷ್ಟು ಹಚ್ಕೊಂಡಿದ್ದೆ ಅವ್ರನ್ನೆಲ್ಲ ನಾನು ಅಂತ ಹೇಳ್ಬಿಟ್ಟು. ಏನು ಗೊತ್ತಾ ಅಕ್ಕ, ಈಗ ಎಷ್ಟೊಂದು ನೊಂದ್ಕೊತಿದಾರಲ್ವ ನಮ್ಮ ಮಾವ, ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಸಮಾಧಾನ ಮಾಡಬೇಕು, ಅತ್ತೆ ಬೇಗ ಎದ್ದು ಬರ್ತಾರೆ ಮಾವ, ಹುಷಾರಾಗಿ ಇರ್ತಾರೆ ಅವರು ಅಂತೇಳಿ ಹೇಳಬೇಕು ಅಂತ ಅನ್ನಿಸ್ತಿದೆ. ಅಜ್ಜಿನೂ ಅಷ್ಟೇ ಮಾತ್ರೆ ತೊಗೊಳ್ಳೋದಿಲ್ಲ, ಅವ್ರಿಗೂ ಕೂಡ ಹೋಗಿ ಮಾತ್ರೆ ಕೊಟ್ಟು ಸಮಾಧಾನ ಮಾಡಬೇಕನ್ನೋ ಫೀಲ್ ಆಗ್ತಿದೆ. ಶಾರದಮ್ಮ ನನ್ನ ಎಷ್ಟು ಹಚ್ಕೊಂಡಿದ್ರು ಅವ್ರು ಊಟನೇ ಮಾಡ್ತಾ ಇರಲ್ಲ, ನನಗೂ ಅವ್ರಿಗೆ ಹೋಗಿ ಕೈ ತುತ್ತು ತಿನ್ನಿಸಿ ಊಟ ಮಾಡಿಸ್ಬೇಕು ಅಂತ ಅನ್ನಿಸ್ತಿದೆ. ಹಾಗೆಯೇ ಇಲ್ಲಿ ನಚ್ಚಿ ಕೂಡ ಬೇರೆ ದೇಶದಿಂದ ನನ್ನ ಮೈದನ್ನ ಬರ್ತಿದ್ದಾನೆ, ಅವನಿಗೂ ಕೂಡ ಹೋಗಿ ಸಮಾಧಾನ ಮಾಡಬೇಕು ಅಂತ ನನ್ನ ಮನಸ್ಸು ಅನ್ನಿಸ್ತಿದೆ ಅಕ್ಕ, ಅದನ್ನೆಲ್ಲ ಮಾಡೋಕ್ಕಾಗುತ್ತಾ? ಹಾಗಾಗಿ ಇಲ್ಲಿದ್ದರೆ ಅವೇ ನೆನಪುಗಳು ಕಾಡ್ತಾ ಇರ್ತಾವೆ ನನಗೆ. ಸೊ ಹಾಗಾಗಿ ಊರು ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ಡಿಸಿಷನ್ ತೊಗೊಂಡಿದ್ದೀನಿ, ನನಗಂತ ಯಾರೂ ಇಲ್ಲಕ್ಕ, ನನಗೋಸ್ಕರ ಬರೋರು ಇಲ್ಲಕ್ಕ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಷ್ಟರಲ್ಲೇ ನಾನು ಇದ್ದೀನಲ್ಲ ಅಂತೇಳಿ ಶ್ರವಣ್ ಬರ್ತಾನೆ. ನಾವಿದ್ದೀವಲ್ಲ ಅಂತೇಳಿ ಬಂದಾಗ, ಏನು ಭೂಮಿ ನಮ್ಮನ್ನೆಲ್ಲ ಇಷ್ಟು ಬೇಗ ಬಿಟ್ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡಿದ್ಯಾ, ಏನು ನಡೀತಮ್ಮ ನಿಮ್ಮಿಬ್ಬರ ಮಧ್ಯದಲ್ಲಿ ಅಂಥದ್ದು ಬಿಟ್ಟು ಹೋಗಂಥದ್ದು, ನೋಡು ಗಂಡ ಹೆಂಡತಿ ಸಂಬಂಧ ಅಂತಂದರೆ ಉಂಡು ಮಲ್ಗೋವರೆಗೂ ಅಷ್ಟೇನೇ, ನೀವು ನೋಡಿದ್ರೆ ಇಷ್ಟೊಂದು ಬಿರುಕು ಮಾಡ್ಕೊಂಡಿದ್ದೀರಾ ಅಂಥೇಳಿ ಅಂದಾಗ, ಸಾಹೇಬ್ರೆ ಅಂತೇಳಿ ಹೋಗಿ ಹಗ್ ಮಾಡ್ಕೊತಾಳೆ ಶ್ರವಣನ. ಸೊ ಇನ್ನೇನು ಅಂಥ ಭೂಮಿ ನನಗೆ ಅವ್ನು ಕೇಳಿದ್ರು ನನಗೇನು ಹೇಳ್ತಾ ಇಲ್ಲ, ನೀನು ಕೇಳಿದ್ರು ನನಗೇನು ಹೇಳ್ತಾ ಇಲ್ಲ, ನೀವಿಬ್ಬರು ಏನು ಹೇಳಿಲ್ಲ ಅಂತಂದರೆ ಈ ಸಿಚುವೇಶನ್ನ ನಾವು ಹೇಗೆ ಬಗೆಹರಿಸೋದು ಭೂಮಿ, ಯಾಕೆ ಹೇಳ್ತಾ ಇಲ್ಲ ನೀನೇನು, ಯಾಕೆ ಏನಾಗಿದೆ ಇಬ್ಬರು ಮಧ್ಯದಲ್ಲಿ ಅಂಥದ್ದು ಅಂತ ಹೇಳ್ಬಿಟ್ಟು ಶ್ರವಣ್ ಕೇಳ್ತಾನೆ. ಏನಿಲ್ಲ ಸಾಹೇಬ್ರೆ, ಅವರು ನಿಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ದಾರೆ, ನಾನು ನಿಮ್ಮ ಮುಖನೂ ತೋರಿಸ್ಬೇಡ ಅಂತ ಹೇಳಿದ್ದಾರೆ ಸಾಹೇಬ್ರೆ, ಅದಕ್ಕೋಸ್ಕರ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೋಡು ನನಗೋಸ್ಕರ ಬಾ, ನಮಗೋಸ್ಕರ ಬಾ ನೀನು ಅಂತೇಳಿ ಹೇಳಿದಾಗ, ಸಾಹೇಬ್ರೆ ನಾನು ಬರ್ಬೋದು ಸಾಹೇಬ್ರೆ, ಆದರೆ ಮುಖ ತೋರಿಸ್ಬೇಡ ಅಂತೇಳಿ ಹೇಳಿದ್ದಾರೆ, ಅವ್ರ ಮಾತು ಮೀರಿ ನಾನು ಹೇಗೆ ಬರಲಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ನೋಡು ಭೂಮಿ, ನೀನು ನನ್ನ ಮನೆ ಮಗಳು ಅಲ್ಲ, ನನ್ನ ಮಗಳು ನೀನು, ನಮ್ಮ ಮನೆ ನಂದ ದೀಪ ನೀನಿಲ್ಲ ಅಂತಂದ್ರೆ ಆ ಮನೇಲಿ ಏನೂ ನಡೆಯೋದಿಲ್ಲ ಕಣಮ್ಮ, ನೀನು ಬರಲೇಬೇಕು ಅಂತ ಕೈ ಹಿಡ್ಕೊಂಡು ಎಳಿತಾನೆ. ಇಲ್ಲ ಸಾಹೇಬ್ರೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಕೈನ ತೆಗಿತಾಳೆ.
ನೋಡು ಭೂಮಿ, ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀನು ಬಾ ಅಂತೇಳಿ ಇಷ್ಟು ಕನ್ವಿನ್ಸ್ ಮಾಡಿದ್ರೆ ನೀನು ಅರ್ಥನೇ ಮಾಡ್ಕೊತಾ ಇಲ್ಲ. ಸೊ ನೀನು ಯಾಕೆ ಈ ರೀತಿ ಮಾಡ್ತಿದ್ದೀಯ ಅನ್ನೋದು ನನಗೆ ಗೊತ್ತಿಲ್ಲ. ನೋಡು, ನೀನು ನನ್ನ ಮನೆ ಮಗಳು, ಅಲ್ಲಿ ಏನೇ ಬಂದರೂ ಕೂಡ ಕೂತು ಮಾತಾಡೋಣ ಬಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಸೊ ಅದಕ್ಕೂ ಒಪ್ಪೋದಿಲ್ಲ ಭೂಮಿ. ತುಂಬ ಬೇಜಾರು ಮಾಡ್ಕೊಳೋ, ಇಲ್ಲ ಸಾಹೇಬ್ರೆ ನಾನು ಬರಲ್ಲ ಅಂತ ಖಂಡಿತವಾಗಿ ಹೇಳ್ಬಿಡ್ತಾಳೆ. ಸೊ ಹಾಗಿದ್ರೆ ಇಲ್ಲೇ ಇರು, ನಾನು ಅದೇನು ನೋಡಿಕೊಂಡು ಬರ್ತೀನಿ, ನೀನು ಎಲ್ಲಿ ಹೋಗ್ಬೇಡ ಅಂತ ಶ್ರವಣ್ ಹೇಳಿ ಹೊರಟು ಬರ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಅಜಿತ್ತೂ ಅಪ್ಪು ಇಬ್ಬರು ಕೂಡ ಗಾಡೀಲಿ ಬರ್ತಾರೆ ಹಾಸ್ಪಿಟ್ಲಿಂದ. ಭೂಮಿ ಹೊರಗಡೆ ರಂಗೋಲಿ ಹಾಕ್ತಾ ಇರ್ತಾಳೆ. ರಂಗೋಲಿ ಹಾಕೋದನ್ನ ನೋಡ್ಬಿಟ್ಟು ಅಜಿತ್ತು ಕೋಪ ಮಾಡಿಕೊಂಡು, ಏಯ್ ನೀನು ಯಾಕೆ ಮತ್ತೆ ಇಲ್ಲಿದೆಯಾ, ನಿನಗೇನಾಗಿದೆ, ನಿನಗೆ ಈ ಮನೆಗೆ ಬರಬೇಡ ಅಂತ ಹೇಳಿದೆ ತಾನೆ, ಮತ್ತೇನಕ್ಕೆ ಬಂದೆ ನೀನು ಅಂತೇಳಿ ಅಂತಾನೆ. ಆದರೆ ಅಲ್ಲಿ ಭೂಮಿ ಇರೋದಿಲ್ಲ, ಅದನ್ನು ಕನಸ್ಕೊಂಡಿದ್ದವನು. ಸೊ ಇವಳಿದ್ಕೊಂಡು ಅಪ್ಪು ಯಾಕೋ ಅಜಿತ್ತು ಏನೋ ಆಯಿತು, ಯಾಕೋ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡೆ ಅಂದಾಗ, ಓ ಇವನಿಗೆ ಅವಳದೇ ಮನೆ ಬಿಟ್ಟೋದ್ರೂ ಕೂಡ ಚಿಂತೆನೇನೋ, ಕನಸು ಕಂಡ್ಕೊಂಡೇನೋ ಅಂತ ಹೇಳ್ಬಿಟ್ಟು ಅಪ್ಪು ಹೇಳ್ಕೊತಾ ಇರ್ತಾಳೆ ಅವಳೇನೆ. ಅಂದರೆ ಅವಳು ಮನೆ ಬಿಟ್ಟು ಹೋಗಿದ್ದಾಳಲ್ವ, ಅದಕ್ಕೆ ಕನಸು ಕಂಡಿದ್ದಾನೆ ಭೂಮಿದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಕಡೆಯಿಂದ ತುಂಬ ಬೇಜಾರು ಮಾಡ್ಕೊಂಡು ಇಬ್ಬರು ಮಾತಾಡ್ತಾ ಇರ್ತಾರೆ. ನೋಡು ಭೂಮಿ, ನೀನು ಬರಲೇಬೇಕು ಮನೆಗೆ ಅಂತ ಏನೂ ಇಲ್ಲ, ಆದರೆ ನೀನು ಮಾತ್ರ ಬೇರೆ ಡಿಸಿಷನ್ನ ತೊಗೊಳಕ್ಕೆ ಹೋಗ್ಬೇಡ. ಯಾವತ್ತಿದ್ರೂ ನನ್ನ ಮನೆ ಮಗಳೇ ನೀನು. ನೋಡು, ನಾನು ನಿನ್ನ ಪ್ರೀತಿಯಿಂದ ಮನಸ್ಫೂರ್ತಿಯಾಗಿ ನನ್ನ ಮೇಲೆ ನಂಬಿಕೆ ಇದ್ದರೆ ನಿನ್ನ ಜೊತೆ ಹೊರಟ್ಬಟ್ ಬಾ ಭೂಮಿ, ನಾನು ನಿನ್ನ ತಂದೆ ಕರಿತಾ ಇದ್ದೀನಿ ಬಾಮ್ಮ ಅಂತೇಳಿ ಕರೀತಾನೆ. ಆದರೂ ಅದಕ್ಕೂ ಕೂಡ ಅವಳು, ಇಲ್ಲ ಸಾಹೇಬ್ರೆ, ನನ್ನ ಯಾಕೆ ಅಂದರೆ ಮುಖ ತೋರಿಸ್ಬೇಡಿ ನನಗೆ ಅಂತ ಹೇಳಿದ್ದಾರೆ ಅವರು. ನಾನು ಹೆಂಗೆ ಸಾಹೇಬ್ರೆ ಅವ್ರ ಮಾತು ಮೀರಿ ಬರಲಿ, ಈ ಊರಾಗ ಇರೋದು ಬೇಡ, ಮುಖ ತೋರಿಸೋದು ಬೇಡ ಅಂತ ಡಿಸಿಷನ್ನ ತೊಗೊಂಡಿದ್ದೀನಿ, ದಯವಿಟ್ಟು ಸಾಹೇಬ್ರೆ ನನ್ನ ಒತ್ತಾಯ ಮಾಡಬೇಡಿ ಅಂತೇಳಿ ಕೈ ಮುಗಿದು ಬೇಡ್ಕೊತಾಳೆ. ಇನ್ನು ಶ್ರವಣ ಅರ್ಥ ಮಾಡ್ಕೊಳ್ಳೇಬೇಕಲ್ವಾ. ಇನ್ನು ಅವನು ಕೂಡ ಅರ್ಥ ಮಾಡಿಕೊಂಡು, ಸರಿ ಆಗಿದ್ರೆ ನಿನಗೆ ಯಾವಾಗ ಬರ್ಬೇಕಂತ ಅನ್ಸುತ್ತೋ ಆವಾಗಲೇ ಬರುವಂತೆ. ಸೊ ಆಯಿತು, ಇಲ್ಲೇ ಇರು, ನೀನು ಎಲ್ಲಿ ಹೋಗಬೇಡ ಭೂಮಿ, ಸಮಾಧಾನ ಮಾಡ್ಕೊ ಅಂತೇಳಿ ಹೇಳಿ ಹೊರಡ್ತಾರೆ ಅವರು. ಸೊ ಇಲ್ಲ, ಇನ್ನು ತುಂಬ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಅವಳಿಗೆ ಒಂದು ಕಡೆ ಹೋಗೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಅಜಿತ್ ಆ ಥರ ಸಿಗಾಕ್ಸ್ಬಿಟ್ಟಿದ್ದಾನೆ. ಇನ್ನು ಸರಿ ಆಗಿದ್ದರೆ ಆಯಿತು ನೋಡು ಭೂಮಿ, ಇವಳು ಲಕ್ಷ್ಮಕ್ಕ ಹೇಳ್ತಾರೆ ಅವ್ರು ಹೊರಟೋದ್ರು ಶ್ರವಣು. ನೋಡು ಭೂಮಿ, ದಯವಿಟ್ಟು ನೀನು ಈ ಥರ ಡಿಸಿಷನ್ನ ತೊಗೋಬೇಡ. ಏನು ಗೊತ್ತಾ, ನೆಮ್ಮದಿ ಎಲ್ಲಿದೆ ಅಂತಂದರೆ ನಮ್ಮಲ್ಲೇ ನೆಮ್ಮದಿ ಇರುತ್ತೆ. ನಾವು ನೆಮ್ಮದಿ ಹುಡ್ಕೋಕ್ಕಾಗಲ್ಲ ಭೂಮಿ. ಏಕೆಂದರೆ ನಂದೇ ಹೇಳ್ತೀನಿ ಕೇಳು, ನನ್ನ ಗಂಡ ಸಿಕ್ಕಾಪಟ್ಟೆ ಕುಡಿತಾ ಇದ್ದ, ಮನೆಗೆ ಬರ್ತಾಯಿದ್ದ ನೈಟು, ಚೆನ್ನಾಗಿ ಹೊಡಿತಾ ಇದ್ದ. ಏನು ದುಡ್ದಿದೆಯಾ ಕೊಡು ಅಂತ ಕಿತ್ಕೊಂಡು ಹೋಗಿ ಕುಡ್ದು ಬಂದು ಸಕ್ಕದಾಗಿ ಹೊಡಿತಾ ಇದ್ದ ನನ್ನ. ಮತ್ತು ಒಂದಿನ ಎಂಥ ಸಿಚುವೇಶನ್ಸ್ ಬಂತು ಅಂತ ಗೊತ್ತಾ, ದಿನ ಹೊಡಿತಾ ಇದ್ದ. ನಾಲ್ವರೆಲ್ಲ ನೋಡಿ ನಗ್ತಾಯಿದ್ರು ನಮ್ಮ ಸಂಸಾರನ. ಸೊ ಒಂದಿನ ಅದು ಆ ರೀತಿ ಆಗಿ ಫೈನಲಿ ನನಗೆ ಸೀಮೆಣ್ಣೆ ಹಚ್ಬಿಟ್ಟು ಬೆಂಕಿ ಹಚ್ಚಿದ್ದ ಭೂಮಿ. ಆ ಬೆಂಕಿ ಹಚ್ಚಿ ಆ ಬೆಂಕಿಲಿ ಉರಿಬೇಕು ನಾನು. ಆ ಟೈಮಲ್ಲಿ ಬಂದು ಕಾಪಾಡಿದ್ದು ನಿಮ್ಮಪ್ಪನೇ. ಅವ್ರು ಬಂದು ನನ್ನ ಎಲ್ಲ ಕಾಪಾಡಿಬಿಟ್ಟು ಮನೆ ಕರ್ಕೊಂಡು ಬಂದು ನನ್ನ ಇವತ್ತಿಷ್ಟು ಈ ಥರ ಮಾಡ್ಕೊಂಡು ತಿಂತಾಯಿದ್ದೀನಿ ಅಂದರೆ ನಿಮ್ಮಪ್ಪನೇ ಕಾರಣ. ಆದರೆ ಇವತ್ತು ತುಂಬ ಬೇಜಾರಾಗ್ತಿದೆ. ಸೊ ಡೈವರ್ಸ್ಗೆ ಅಪ್ಲೈ ಮಾಡಿ ಒಬ್ರಿಗೊಬ್ರು ಸುದ್ದಿ ಬರಬಾರ್ದು ಅಂತ ನಾವು ಮಾತುಕತೆ ಮಾತಾಡ್ಕೊಂಡು ಇವತ್ತು ಈ ರೀತಿ ನಿಮ್ಮದೇ ಜೀವನ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಅಪ್ಪ ಕಾರಣ. ಸೊ ಆದರೆ ಇವತ್ತು ಅಂಥ ಮಗಳಿಗೆ ಈ ಥರ ಪರಿಸ್ಥಿತಿ ಬಂದಿದೆ ಅಂದರೆ ನಂಗೆ ತುಂಬ ಬೇಜಾರಾಗ್ತಿದೆ ಭೂಮಿ ಅಂತೇಳಿ ಹೇಳ್ತಾ ಇರ್ತಾಳೆ. ಲಕ್ಷ್ಮಕ್ಕ ಅಂತೇಳಿ ಹಗ್ ಮಾಡ್ಕೊತಾಳೆ. ನೋಡು ಲಕ್ಷ್ಮಕ್ಕ, ನೀನೇನು ಯೋಚನೆ ಮಾಡಬೇಡ, ನೀನು ನನ್ನ ತಾಯಿ ಇದ್ದಾಗೇನೆ. ಹಂಗಾಗಿ ಒಂದು ಕೆಲಸ ಮಾಡೋಣ ಲಕ್ಷ್ಮಕ್ಕ, ಇಲ್ಲೇ ಇರು ನೀನು. ನಾನು ಬೇರೆ ಕಡೆ ಹೋಗ್ತೀನಿ, ಮಂಡ್ಯದಿಂದ ಬೇರೆ ಬಸ್ಸಿಗೆ ಹೋಗ್ಬಿಟ್ಟು ನನ್ನ ಲೈಫ್ನ ಸೆಟ್ಲ್ ಮಾಡ್ಕೊತೀನಿ ಫಸ್ಟು. ಆಮೇಲೆ ಅಮ್ಮನೂ ಕೂಡ ಬಿಡಿಸ್ತಾರೆ ಸಾಹೇಬರು. ಆವಾಗ ನೀನು ಅಮ್ಮ ನಾನು 3 ಜನನೂ ಒಂದು ತೆಗಿರೋಣ ಅಂದಾಗ ಅದು ಹೇಗೆ ಬಿಡಿಸ್ತಾರೆ ಭೂಮಿ, ಇಷ್ಟೊಂದೆಲ್ಲ ಕ್ರಿಟಿಕಲಾಗಿ ಮಾತಾಡಿರೋದು ಅಂದಾಗ, ಇಲ್ಲ ಲಕ್ಷ್ಮಕ್ಕ, ಸಾಹೇಬ್ರ ಮೇಲೆ ನನಗೆ ನಂಬಿಕೆ ಇದೆ, ಅವ್ರು ಬಿಡಿಸ್ತಾರೆ ನಮ್ಮಮ್ಮ, ನನ್ನ ನಂಬಿಕೆ ನನಗಿದೆ. ಹಾಗಾಗಿ ನಾನು ಫಸ್ಟ್ ಹೋಗಿ ಸೆಟ್ಲ್ ಆಗ್ತೀನಿ, ಆಮೇಲೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಲಕ್ಷ್ಮಕ್ಕ ಇದ್ಕೊಂಡು ಆಯಿತು ಭೂಮಿ ಅಂತ ಒಪ್ಕೊಂಡು ಅರ್ಶಿನ ಕುಂಕುಮ ಹೂವು ಎಲ್ಲ ತೊಗೊಂಡು ಬಂದು ಒಡ್ಲು ದುಂಬ್ತಾರೆ. ಅಂದರೆ ಅವಳಿಗೆಲ್ಲ ಇಟ್ಬಿಟ್ಟು ಆಶೀರ್ವಾದ ಮಾಡೋಕ್ಕ ಲಕ್ಷ್ಮಕ್ಕ, ನೀವು ನಮ್ಮ ತಾಯಿ ಇದ್ದಾಗೇನೆ ಅಂತ ಹೇಳ್ಬಿಟ್ಟು ಭೂಮಿ ಆಶೀರ್ವಾದ ತೊಗೊತಾಳೆ. ಅವಳು ಡಿಸಿಷನ್ನ ಚೇಂಜ್ ಮಾಡ್ಕೊಳ್ಳಿಲ್ಲ, ಊರು ಬಿಟ್ಟು ಹೋಗ್ಬೇಕು ಅನ್ನೋದೇ ಡಿಸಿಷನ್ ಆಗಿರುತ್ತೆ ಅವಳದು. ಸೊ ಇನ್ನೇನು ಆಶೀರ್ವಾದ ಮಾಡಿಸ್ಕೊಂಡು ಇನ್ನು ಹೊರಡಬೇಕು ಅಂಥೇಳಿ ಲಕ್ಷ್ಮಕ್ಕನ ಹತ್ರ ಗೋಗರ್ಕೊಂಡು ತುಂಬ ಫೀಲ್ ಮಾಡಿಕೊಂಡು ಒಂಥರ ತುಂಬ ಬೇಜಾರಾಗುತ್ತೆ ಬಿಡಿ. ಈ ಥರ ನನಗಂತೂ ಸಿಚುವೇಶನ್ಸ್ನ ನೋಡಿದ್ರೆ ಹೆಣ್ಮಕ್ಳಂದ್ರೆ ಎಷ್ಟು ಕಷ್ಟ ಅಲ್ವಾ. ಸೊ ಹಾಗಾಗಿ ಇನ್ನು ಇಲ್ಲಿ ಒಂದು ಕಡೆ ರಾಮಣ್ಣ ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ಬೇಕಾದಾಗ ಅಜಿತ್ ಬರ್ತಾನೆ. ಏನಾಯಿತು, ನನ್ನ ಹೆಂಡ್ತಿಗೆ ಹುಷಾರಾಯ್ತೇನೋ, ನಿಮ್ಮಮ್ಮ ಎದ್ಲೇನೋ, ಹೇಳೋ ಅಂತ ಹತ್ಕೊಂಡು ಕೇಳ್ತಾ ಇರ್ತಾರೆ. ಅವನು ಏನು ಹೇಳೋಕ್ಕಾಗ್ತಾ ಇರಲ್ಲ. ಅಂಜು ಅಪ್ಪು ಬಂದ್ಬಿಟ್ಟು, ಅಪ್ಪ ಸಮಾಧಾನ ಮಾಡ್ಕೊಳ್ಳಿ ಅಪ್ಪ, ಕೋಮದಿಂದ ಇನ್ನೂ ಅಮ್ಮ ಎದ್ದಿಲ್ಲಪ್ಪ ಅಂತೇಳಿ ಹೇಳ್ತಾಳೆ. ಇನ್ನು ಹೇಳಿದ ತಕ್ಷಣ ಕೈ ಕೊಸರಾಕ್ಬಿಟ್ಟು ತುಂಬ ಹತ್ಕೊಂಡು ಕೂತ್ಕೊಂಡ ತಕ್ಷಣ ಅಪ್ಪು ಹೋಗಿ ಸಮಾಧಾನ ಮಾಡ್ತಾಳೆ. ಅಜ್ಜಿ ಕೂಡ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡ್ಕೊಳ್ಳಿ ಅಪ್ಪ, ಯಾಕಪ್ಪ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ, ಅಮ್ಮನಿಗೆ ಹುಷಾರು ಅದೇ ಆಗುತ್ತಪ್ಪ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಜ್ಜಿ ಕೂಡ ಅದೇ ಮತ್ತೆ ಹೇಳ್ತಾರೆ. ಇನ್ನು ಅಷ್ಟರಲ್ಲೇ ಸತ್ಯಣ್ಣ
ಬರ್ತಾರೆ. ಸತ್ಯನಿಗೆ ಏನು ವಿಷಯ ಗೊತ್ತಿರೋದಿಲ್ಲ. ಅವರೇನೋ ಒಂದು ಕೇಸ್ ವಿಷಯವಾಗಿ ಹೋಗಿದ್ದೆ ಅದು ಇದು ಅಂತೆಲ್ಲ ಹೇಳ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡು ಅವರು ಕೂಡ ಸಂಗೀತಮ್ಮ ಎಲ್ಲಿದ್ದೀರ, ನನಗೆ ಸ್ವಲ್ಪ ಕಾಫಿ ತಂದುಕೊಡಿ ಅಂತ ಕೇಳ್ತಾರೆ. ಸೊ ಅಲ್ಲಿ ಸಂಗೀತಮ್ಮ ಇದ್ದರೆ ಅಲ್ವಾ ಕಾಫಿ ತಂದು ಕೊಡೋದು, ಅವ್ರಿಗೇನು ಗೊತ್ತಿರಲ್ಲ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ಮತ್ತೆ ನಾಳೆ ಸಿಗ್ತೀನಿ. ನಾಳೆ ಇಲ್ಲಿ ಒಬ್ಬರು ಪಂಡಿತರ ಹತ್ರ ಹೋಗಿರ್ತಾರೆ, ಅಂದರೆ ಪುರೋಹಿತರ ಹತ್ರ. ಶ್ರವಣ್ ಕೂಡ ಅಜ್ಜಿ ಕೂಡ ಹೋಗಿರ್ತಾರೆ ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತ ಕೇಳೋಕ್ಕೆ. ಇವ್ರು ಹೇಳೋದು ಏನು ಗೊತ್ತಾ, ನೀವು ಭಿಕ್ಷೆ ಬೇಡಬೇಕು, ಅದೊಂದೇ ಪರಿಹಾರ, ಎಂಥ ಕಷ್ಟನೂ ಇಲ್ಲ, ಏನೂ ಇಲ್ಲ, ಈಸಿ ಒಂದು ಇದೇ ಇರುತ್ತೆ. ಸೊ ನೀವು ಭಿಕ್ಷೆ ಬೇಡ್ಕೋಬೇಕು ಅಂತೇಳಿ ಹೇಳ್ತಾನೆ. ನೋಡೋಣ ನಾಳೆ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ವಿಡಿಯೋ ನೋಡ್ರಿಗೆಲ್ಲ ಥ್ಯಾಂಕ್ ಯು.